ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣನ ನೆನೆದು ಎನ್ನ ತನು ಬಯಲಾಯಿತು, ಬಸವಣ್ಣನ ನೆನೆದು ಮನ ಬಯಲಾಯಿತು, ಬಸವಣ್ಣನ ನೆನೆದು ಭಾವ ಬಯಲಾಯಿತು. ಕಲಿದೇವಯ್ಯ ನಿಮ್ಮ ಶರಣ ಮಹಾಮಹಿಮ ಸಂಗನ ಬಸವಣ್ಣನ ನೆನೆದು ಎನ್ನ ಸರ್ವಾಂಗ ಲಿಂಗವಾಯಿತೆಂದರಿದೆನಯ್ಯ. ಬಸವಣ್ಣನವರನ್ನು ಕುರಿತು ಸ್ತುತಿಸಿರುವ ಮಡಿವಾಳ ಮಾತಿದೇವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ 136ನೇ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಯಾವ ಆಶೀರ್ವಾದ ವಾಕ್ಯವನ್ನು ಪ್ರಯೋಗ ಮಾಡುವುದರ ಮೂಲಕ ವಿಶ್ವದ ಭೂಪಟದಲ್ಲಿ ಶಾಶ್ವತವಾದ ಸ್ಥಾನ ಪಡೆದರು? ಎರಡನೆಯ ಪ್ರಶ್ನೆ, ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಎಂದು ಬಸವಣ್ಣನವರನ್ನು ಕುರಿತು ಹೇಳಿರುವ ವಚನಕಾರರು ಯಾರು? ಮೂರನೇ ಪ್ರಶ್ನೆ, ವಿಶ್ವಗುರು ಬಸವಣ್ಣನವರು ತಮ್ಮ ಹುಟ್ಟಿನ ಅಹಂಕಾರವನ್ನು ನಿರಾಕರಿಸಲು ತಿಳಿಸುವ ವಚನ ಯಾವುದು? ನಾಲ್ಕನೆಯ ಪ್ರಶ್ನೆ, ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ ವಿಶ್ವಗುರು ಬಸವಣ್ಣನವರ ಮನೆಯ ಹೆಸರೇನು? ಕೊನೆಯ ಹಾಗೂ ಐದನೆಯ ಪ್ರಶ್ನೆ, ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಜನರ ಕುಂದು ಕೊರತೆಗಳನ್ನು, ಮಾನಸಿಕ ತುಮುಲಗಳನ್ನು ನಿವಾರಿಸುತ್ತಿದ್ದಂತಹ ಸ್ಥಳ ಯಾವುದು? ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ? ಐದು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವರಾತ್ರಿ.